ಸ್ನೇಹಿತರೆ ನಮಸ್ತೆ. ನೋಡಿ ಇಲ್ಲೊಂದು ಡೂಪ್ಲೆಕ್ಸ್ ಮನೆ ಕರ್ಕೊಂಬಂದಿದ್ದೀನಿ. ಹಿಂಗಿದೆ ಮನೆ, ಎಷ್ಟು ಚೆನ್ನಾಗಿದೆ ಅಂದರೆ. ಆದರೆ ಇವ್ರು ಏನು ಕೆಲಸ ಮಾಡ್ತಾರೆ ಅಂತೇಳಿ ನೀವು ಆಶ್ಚರ್ಯ ಆಗ್ತಾ ಇರ್ಬೋದಲ್ಲ. ಬನ್ನಿ ಸ್ನೇಹಿತರೆ, ತೋರಿಸ್ತೀನಿ ಏನು ಕೆಲಸ ಮಾಡ್ತಾಯಿದ್ದಾರೆ. ಇವ್ರ ಹೆಸರು ಚಂದ್ರು ಸರ್ ಅಂತೇಳಿ, ಭದ್ರಾವತಿಯವರು. ಸರ್ ನಮಸ್ತೆ. ಸರ್ ಹೆಂಗೆ ನಡೀತದೆ ಕೆಲಸ? ನೋಡಿ ಸ್ನೇಹಿತರೆ. ಅಕ್ಕ ನಮಸ್ತೆ. ನಾನು ಬರ್ತೀನಿ ಅಂತ ಆಶ್ಚರ್ಯ ಆಯ್ತಾ? ಹೇಳಿದ್ರಿ ಅಲ್ವಾ? ಆಫ್ ಮಾಡಿ ಅಕ್ಕ ಮಷಿನ್ ಒಂಚೂರು. ಹೆಂಗೆ ನಡೀತದೆ ಕೆಲಸ? ಪರ್ಫಾರ್ಮೆನ್ಸ್ ಹೆಂಗಿದೆ ಮಷಿನ್? ಸರ್ವಿಸ್ಗೆ ಏನಾರು ಬಂದಿದೆಯಾ? ಇಲ್ಲ. ಕ್ವಾಲಿಟಿ ಹೆಂಗೆ ಬರ್ತಾ ಇದೆ? ಕ್ವಾಲಿಟಿನೂ ಚೆನ್ನಾಗಿ ಬರ್ತಾ ಇದೆ ಸರ್. ಸುತ್ತ ಹಾಕೊಳೋದು, ಅಲ್ಲಿ ಹೋಗಿ ಜಾಮ್ ಆಗೋದು, ಇಲ್ಲಿ ಹೋಗಿ ಜಾಮ್ ಆಗೋದು, ಆ ಥರದ್ದು ಕೆಲವೊಂದು ಬಟ್ಟೆಗಳನ್ನಷ್ಟು ಇರುತ್ತೆ ಬಿಟ್ಟರೆ ಇನ್ನೇನು ಆ ಥರ ಪ್ರಾಬ್ಲಮ್ ಏನಿಲ್ಲ. ಚೆನ್ನಾಗಿ ಬರ್ತಾ ಇದೆಯಲ್ಲ? ಎಷ್ಟು ದಿನ ಆಯ್ತು ಇವಾಗ ನೀವು ರನ್ ಮಾಡೋಕ್ಕೆ ಶುರು ಮಾಡಿ? ನಾವೀಗ ಇದು 6ನೇ ತಿಂಗಳು ಸರ್. 6ನೇ ತಿಂಗಳು. ಸರ್ ಎಲ್ಲೆಲ್ಲಿ ಸೇಲ್ ಆಗ್ತಾ ಇದೆ ಸರ್? ಸರ್ ಆಟೋಮೊಬೈಲ್ ಕೊಡ್ತಾ ಇದ್ದೀನಿ, ಪೆಟ್ರೋಲ್ ಬಂಕ್ ಕೊಡ್ತಿದ್ದೀನಿ, ಬೇಕರಿ ಕೊಡ್ತಾ ಇದ್ದೀನಿ, ಓಕೆ, ಕಾರ್ ಗ್ಯಾರೇಜಿಗೆಲ್ಲ ಕೊಡ್ತಿದ್ದೀನಿ. ಓಕೆ. ಹೆಂಗಿದೆ ಡಿಮ್ಯಾಂಡ್? ಹೆಂಗಿದೆ ಡಿಮ್ಯಾಂಡ್ ಚೆನ್ನಾಗಿದೆ ಸರ್. ಸಪ್ಲೈ ಕೊಡೋಕೆ ಆಗ್ತಾಯ್ತಾ? ಆಗ್ತಿಲ್ಲ. ಸಪ್ಲೈ ಕೊಡೋಕೆ ಆಗ್ತಿಲ್ಲ. ನೋಡಿ ಸ್ನೇಹಿತರೆ, ಸಪ್ಲೈ ಕೊಡೋಕೆ ಆಗ್ತಾ ಇಲ್ವಂತೆ. ರನ್ ಮಾಡಿ ಅಕ್ಕ. ನೋಡಿ ಸ್ನೇಹಿತರೆ, ದಾರದ ಕ್ವಾಲಿಟಿ, ಮಷಿನ್ ಸ್ಮೂತ್ನೆಸ್ಸು, ಸೌಂಡ್ಲೆಸ್ಸು ನೋಡಿ ಯಾವ ಥರ ಬರ್ತಾ ಇದೆ. ಸೆನ್ಸರ್ ಸಿಸ್ಟಮ್. ಡೋರ್ ಓಪನ್ ಮಾಡಿದ್ರಿಂದ ಮಷಿನ್ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಸೇಫ್ಟಿ ಪ್ರಿಕಾಕ್ಷನ್ ಹೆಂಗಿದೆ ಅಕ್ಕ ಸೇಫ್ಟಿ ಇದರಲ್ಲಿ? ಏನಾದ್ರು ಆಕ್ಸಿಡೆಂಟ್ ಆಗೋಂಥ ಚಾನ್ಸಸ್ ಏನಾದ್ರು ನಿಮ್ಗೆ ಕಾಣಿಸ್ತದೆ ಇದರಲ್ಲಿ? ಇಲ್ಲ ಸರ್, ಇಲ್ಲ. ಈಗ ನಾವು ಏನಾದರೂ ಬಟ್ಟೆ ಸಿಗಾಕೊಳ್ತು ಅಂತ ಸಡನ್ಲಿ ಡೋರ್ ಎತ್ತಿದ್ರು ಅದು ಆಫ್ ಆಗಿಬಿಡುತ್ತೆ. ಆಫ್ ಆಗಿಬಿಡುತ್ತಲ್ಲ? ಡೋರ್ ಕ್ಲೋಸ್ ಮಾಡಿದ್ರೆ ಮಾತ್ರ ಅಷ್ಟೇ ರನ್ ಆಗೋದು. ನೋಡಿ ಸ್ನೇಹಿತರೆ, ಈ ಥರ ಒಂದು ಫ್ಯೂಚರ್ ಇರೋ ಮಷೀನು ನಿಮಗೆ ಎಲ್ಲಿ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಸಿಗೋದು ನನಗೆ ಡೌಟು ಅಂತ ನನಗೂ ಅನಿಸುತ್ತೆ, ಗೊತ್ತು. ಇದು ನಮ್ಮಲ್ಲಿ ಮಾತ್ರ, ತುಮಕೂರು ಜಿಲ್ಲೆಯಲ್ಲಿ ನಿಟ್ಟೂರಿನಲ್ಲಿ ಮಾತ್ರ ಇದು ಅವೈಲಬಿಲಿಟಿ ಇದೆ. ಇಲ್ಲಿ ಇನ್ನೊಂದು ವಿಷಯನ ನಾನು ಅನೌನ್ಸ್ಮೆಂಟ್ ಮಾಡಬೇಕು ಅಂತಂದರೆ, ಇವಾಗ ಈ ಒಂದು ಮಷಿನ್ನ ನಾವು ಭದ್ರಾವತಿನಲ್ಲಿ ಇನ್ಸ್ಟಾಲ್ ಆಗಿದೆ. ಇದು ಭದ್ರಾವತಿನಲ್ಲಿ ಇನ್ಸ್ಟಾಲ್ ಆಗಿದೆ. ಇಲ್ಲಿ ಇವಾಗ ಬ್ರ್ಯಾಂಚ್ ಓಪನ್ ಆಗ್ತಾಯಿದೆ ಸ್ನೇಹಿತರೆ. ಭದ್ರಾವತಿನೇ ಮತ್ತು ಶಿವಮೊಗ್ಗಕ್ಕೆ ಒಂದು ಬ್ರಾಂಚ್ ಆಫೀಸ್ ಮಾಡಬೇಕಂತೇಳಿ ನಾವು ಇಲ್ಲಿಗೆ ಬಂದಿದ್ದೀವಿ. ಇವಾಗ ಈ ಚಂದ್ರು ಸಾರೇ ಇದಕ್ಕೆ ಇನ್ಚಾರ್ಜು. ನಿಮಗೇನಾದ್ರೂ ಈ ಮಷಿನ್ ಎನ್ಕ್ವೈರಿ ಬೇಕು, ಈ ಭದ್ರಾವತಿ ಸುತ್ತಮುತ್ತ ಇರೋರು, ಇವ್ರು ಬಂದು ಕಾಂಟ್ಯಾಕ್ಟ್ನ ಮಾಡಿ. ಮಷಿನು ಇಲ್ಲೇ ಸಿಗುತ್ತೆ, ರಾ ಮೆಟೀರಿಯಲ್ ಇಲ್ಲೇ ಸಿಗುತ್ತೆ. ನೀವು ರೆಡಿ ಮಾಡಿದ ಮೆಟೀರಿಯಲ್ನು ಇಲ್ಲೇ ಕೊಟ್ಟು ನೀವು ಹೋಗ್ಬೋದು. ಇದನ್ನು ನಮ್ಮ ಕಂಪ್ನಿಗೆ ರಿಟರ್ನ್ ತಲುಪಿಸ್ತಾರೆ. ಸರ್ ನಿಮ್ಮ ನಂಬರ್ ಹೇಳ್ಬಿಡಿ, ಯಾರಿಗಾರು ಬೇಕು ಅಂದರೆ ಬಂದು ಕಾಂಟ್ಯಾಕ್ಟ್ ಮಾಡಿಕೊಡ್ತಾರೆ. ಸರ್ 7204098757. ಓಕೆ ಸ್ನೇಹಿತರೆ, ನೋಡಿ ಈ ಮಷಿನ್ನ ರಿವ್ಯೂ ಹಿಂಗಿದೆ, ಕ್ವಾಲಿಟಿ ವೈಸ್ ಮತ್ತು ಮಷಿನ್ನ ಏನು ಪರ್ಫಾರ್ಮೆನ್ಸ್ ಇದೆ. ಇದನ್ನು ನೀವಿಲ್ಲೇ ಬಂದು ಡೆಮೋ ನೋಡಿಕೊಂಡು ಮಷಿನ್ನ ನೀವಿಲ್ಲೇ ಬುಕ್ ಮಾಡ್ಕೊಬೋದು. ಇನ್ನೇನು ಹೇಳ್ತೀರಾ ಸರ್ ಈ ಬಿಸ್ನೆಸ್ ಬಗ್ಗೆ? ಏನು ಹೇಳ್ತೀರಾ? ಬಿಸ್ನೆಸ್ ಚೆನ್ನಾಗಿದೆ ಸರ್. ಎಲ್ಲರೂ ಮನೆಯಲ್ಲಿರೋ ಹೆಣ್ಮಕ್ಳು ಸುಮ್ಮನೆ ಕುಂತಿರೋ ಅಂತಾರೋ ಎಲ್ಲ ಆರಾಮಾಗಿ ಮಾಡ್ಬೋದು. ಮನೇಲೆ ಕುಂತ್ಕೊಂಡು ದುಡಿಮೆ ಮಾಡ್ಬೋದು. ದುಡಿಮೆಗಂತೂ ಮೋಸ ಇಲ್ಲ. ಅಕ್ಕ ಕರೆಕ್ಟಾಗಿ ಹೇಳಿ, ಒಂದು ದಿನಕ್ಕೆ ಎಷ್ಟು ಬರ್ತದೆ? ಕರೆಕ್ಟಾಗಿ ಕೂತ್ಕೊಂಡು ಮಾಡಿ. ಇದೇ ಕೆಲಸನೇ ಮಾಡ್ತೀವಿ ಅಂದ್ರೆ ದಿನಕ್ಕೆ ಒಂದು 20 kg ಮಾಡ್ತೀವಿ. 20 kg 25 kg 20ರಿಂದ 25 kg ಮಾಡ್ಬೋದಲ್ಲ? ಅಂದರೆ ಸ್ವಲ್ಪ ಬಟ್ಟೆನೂ ಉದ್ದಾಗಿರೋಬೇಕು. ಅಂದರೆ ಈ ಸೈಜ್ ಕ್ಲಾತ್ ಏನಿದೆಯಲ್ಲ, ಇದು ಸ್ವಲ್ಪ ನಿಮಗೆ ಚಿಕ್ಕ ಸೈಜ್ ಇದೆ ಬಂದಿರಂಗಿದೆ. ಇದು ಇದೇ ಥರ ಕ್ಲಾತ್ ಒಂದು 25 kg ಮಾಡ್ಬೋದಾ? 20 kg ಮಾಡ್ಬೋದಾ ಇದನ್ನು?
ಎಷ್ಟಿದೆ, ಒಂದು ಅಡಿಗಿನ್ನ ಸ್ವಲ್ಪ ಕಮ್ಮಿ ಇದೆ, ಅಗಲ ಸ್ವಲ್ಪ ಕಮ್ಮಿ ಇದೆ. ಕ್ಲಾತ್ ಸ್ವಲ್ಪ ದೊಡ್ಡವಿದ್ದರೆ ಬಿಸ್ಕೆಟ್ ಕಲರು ಚೆನ್ನಾಗಿದೆ. ಅದು ಖಾಲಿ ಆಗೋಗ್ಬಿಡುತ್ತೆ ಸರ್ ಕ್ಲಾತ್ ಅದು. ಕ್ವಾಲಿಟಿ ಚೆನ್ನಾಗಿ ಬಂದಿದೆಯಲ್ಲ. ಕ್ವಾಲಿಟಿ ಮಾತ್ರ ಸೂಪರ್ ಬಂದಿದೆ ಸರ್. ಇನ್ನೊಂದು ನಮ್ಮ ಕಸ್ಟಮರು ಒಂದು ಡೌಟ್ ಕೇಳ್ತಾರೆ ಕಾಲ್ ಮಾಡಿ, ಇದೇನು ಅಂತಾರೆ. ಇದು ಎಲ್ಲಿ ಸೇಲ್ ಮಾಡೋದು, ಹೆಂಗೆ ಸೇಲ್ ಮಾಡೋದು ಅಂತ ಪ್ರಾಣ ತಿಂತಾರೆ. ಹೇಳ್ಬಿಡಿ ಸರ್ ನೀವೇನೆ, ಇದೇನು ಎಲ್ಲಿ ಸೇಲ್ ಆಗುತ್ತೆ? ಇದು ವೇಸ್ಟ್ ಅಂತ ಗ್ಯಾರೇಜ್ ಅಲ್ಲಿ ಗ್ರೀಸು, ಆಯಿಲು, ಇಂಜಿನ್ ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ಇದನ್ನೇ ಇಟ್ಕೊಂತಾರೆ. ಪೆಟ್ರೋಲ್ ಬಂಕ್ ಅಲ್ಲೂ ಇದನ್ನ ಇಟ್ಕೊಂತಾರೆ. ಬೇಕರಿಗಳಲ್ಲಿ ಕ್ರೀಮು ಕೇಕ್ ಮಾಡ್ತಾರಲ್ಲ, ಆ ಕ್ರೀಮ್ ನ ಒರೆಸ್ಲಿಕ್ಕೆ ಇದೇ ಬೇಕು. ಬಟ್ಟೆಯಲ್ಲಿ ಒರೆಸ್ಲಿಕ್ಕೆ ಬರಲ್ಲ, ಹಂಗಾಗಿ ಇದನ್ನೇ ಯೂಸ್ ಮಾಡೋದು. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಸರ್ ಇದನ್ನ? ಬೇಕರಿನಲ್ಲಿ, ಆಟೋಮೊಬೈಲ್, ಹಾರ್ಡ್ವೇರ್, ಪೆಟ್ರೋಲ್ ಬಂಕ್, ಬೈಕ್ ಗ್ಯಾರೇಜು, ಕಾರ್ ಗ್ಯಾರೇಜು, ಶೋರೂಮ್ ಅಲ್ಲೆಲ್ಲ ಇದನ್ನೇ ಯೂಸ್ ಮಾಡ್ತಾರಲ್ವಾ. ಆರಾಮಾಗಿ ಅಕ್ಕಪಕ್ಕ ಮನೆ, ಇವಾಗ ಒಂದು ಚಿಕ್ಕದೊಂದು ಹಳ್ಳಿನಲ್ಲಿ ಇರೋದು ಕಷ್ಟ ಅಂದರೆ ಅದನ್ನು ತೊಗೊಂಡು ಸಿಟಿಗೆ ಹೋಗ್ಬೇಕಾಗತ್ತೆ, ಪಕ್ಕದಲ್ಲಿರೋ ಸಿಟಿಗೆ ಹೋಗ್ಬೇಕಾಗತ್ತೆ. ಆ ಸಿಟಿನಲ್ಲಿ ಗ್ಯಾರೇಜ್ಗಳು, ವರ್ಕ್ಶಾಪ್ಗಳು, ಬೇಕರಿಗಳು ಇದ್ದೇ ಇರ್ತವೆ. ಪ್ರತಿದಿನ ಅವ್ರಿಗೆ ಬೇಕೇ ಬೇಕು ಅಲ್ವಾ. ಒಂದು ಗ್ಯಾರೇಜಿಗೆ ಒಂದು ದಿನಕ್ಕೆ ಎಷ್ಟು ಬೇಕಾಗುತ್ತೆ ನಿಮ್ಮ ಪ್ರಕಾರ? ನೀವು ಕೊಡ್ತಾ ಇದ್ದೀರಲ್ಲ ಇವಾಗ, ಮಿನಿಮಮ್ ಅವರು ದಿನಕ್ಕೆ 1 kg ಅಂತ ಖಾಲಿ ಮಾಡ್ತಾರೆ. ಸೊ ಆ ಥರ ಒಂದು 10 ಗ್ಯಾರೇಜ್ ಇಟ್ಕೊಂಡು 20 ಗ್ಯಾರೇಜಿಗೆ ನಾವು ಮೇಂಟೈನ್ ಮಾಡಿರೂ ಪ್ರೊಡಕ್ಷನ್ ನಮ್ಮ ಕೈಲಿ ಕೊಡೋಕೆ ಆಗಲ್ಲ ಅನ್ಸುತ್ತೆ. ಆಗಲ್ಲ. ಈಗ ನೀವು ಎಷ್ಟು ಗ್ಯಾರೇಜಿಗೆ ಕೊಡ್ತಾ ಇದ್ದೀರಾ? ಈಗ ನಾನು ಸುಮಾರು ಒಂದು 4 ಗ್ಯಾರೇಜ್ ಕೊಡ್ತಾ ಇದ್ದೀನಿ, 4 ಆಟೋಮೊಬೈಲ್ ಹಾರ್ಡ್ವೇರ್ ಕೊಡ್ತಾ ಇದ್ದೀನಿ, ಬೇಕರಿಗಳು ಕೊಡ್ತಾ ಇದ್ದೀನಿ. 4 ಬೇಕರಿ ಕೊಡ್ತಾ ಇದ್ದೀನಿ. ಬೇಕರಿ ಅವರೆಲ್ಲ 5-5 kg ತೊಗೊಂಡ್ಬಿಡ್ತಾರಲ್ಲ. ಆಟೋಮೊಬೈಲ್ ಎಲ್ಲ 50 kg ತೊಗೋತಾರೆ. ಕೆಲವು ಆಟೋಮೊಬೈಲ್ 30 kg ತೊಗೊಂತಾರೆ. ಹಾರ್ಡ್ವೇರ್ ಅಲ್ಲಿ 30 kg ತೊಗೊಂತಾರೆ. ಹಿಂಗೆ ಸಪ್ಲೈ ಕೂಡ ಸ್ವಲ್ಪ ನಿಮಗೆ ಕಷ್ಟ ಆಗ್ತಾ ಇದೆ. ಸಪ್ಲೈ ಕೂಡ ಡಿಮ್ಯಾಂಡ್ ಇದೆ, ಹಂಗಾಗಿ ಸಪ್ಲೈ ಕೊಡೋದು ಕಷ್ಟ ಆಗ್ತಾ ಇದೆ. ನೋಡಿ ಸ್ನೇಹಿತರೆ, ಈ ಒಂದು ಬಿಸ್ನೆಸ್ ಏನು ಅಂತ ಕೇಳ್ತಿರಲ್ಲ, ಕರೆಕ್ಟಾಗಿ ಡೀಟೇಲ್ಸಾಗಿ ಎಕ್ಸ್ಪ್ಲೈನ್ ಮಾಡಿ ಈ ಬಿಸ್ನೆಸ್ ಏನು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅಂತೇಳಿ ಕೇಳ್ತಿರಲ್ಲ ಸ್ನೇಹಿತರೆ. ಇದು ಬನಿಯನ್ ವೇಸ್ಟ್. ಈ ಕ್ಲಾತು ನಮ್ಮ ಥರನೇ ಸಿಗುತ್ತೆ, ಮಷೀನು ನಮ್ಮ ಥರನೇ ಸಿಗುತ್ತೆ. ನೋಡಿ ಈ ಕ್ಲಾತ್ ಏನಿದೆಯಲ್ಲ, ಇದು ರಾ ಮೆಟೀರಿಯಲ್ ಅಂತ ಹೇಳ್ತೀವಿ ಇದಕ್ಕೆ. ಇದನ್ನು ನೋಡಿ ಈ ಥರ ಬಟ್ಟೆ ಸಿಗುತ್ತೆ ನೋಡಿ. ಈ ಥರ ಬಟ್ಟೆನ ಕಟಿಂಗ್ ಪೀಸ್, ಇದು ಗಾರ್ಮೆಂಟ್ಸಲ್ಲಿ ಸಿಗುತ್ತೆ. ಇದನ್ನು ಮಷೀನಿಗೆ ಹಾಕಿದರೆ ನೋಡಿ ಇಲ್ಲಿ ದಾರ ಬರುತ್ತೆ. ನೋಡಿ ಇಲ್ಲಿ ದಾರ ಆಗಿ ಕೆಳಗಡೆ ಬೀಳುತ್ತೆ. ನಾವು ಮೇಲ್ಗಡೆಯಿಂದ ನೋಡಿ ಇಲ್ಲಿ ಬಟ್ಟೆ ಹಾಕ್ತೀವಿ, ಇಲ್ಲಿ ದಾರ ಬಂದು ಬೀಳುತ್ತೆ. ಇದನ್ನು ಕ್ಲೀನ್ ಮಾಡಿ ಈ ಥರ 5 kg, 10 kg, 50 kg ಯಾರು ಎಷ್ಟು ಕೇಳ್ತಾರೋ ಅಷ್ಟು ನೋಡಿ ಈ ಥರ ಕವರ್ನಲ್ಲಿ ಪ್ಯಾಕಿಂಗ್ ಮಾಡ್ತಾರೆ. 1 kg, ಅರ್ಧ kg ಮಾಡಿ ಬೇಕ್ರಿಗಳು, ಆಟೋಮೊಬೈಲ್ಸ್ಗಳು, ಗ್ಯಾರೇಜ್ಗಳಿಗೆ ಸೇಲ್ ಮಾಡ್ಕೊತಾರೆ. ಸರ್ 5 kg ಲೂಸ್ ಬೇಕು ಅಂದರೆ ಈ ಥರ ಚೀಲ ಕಟ್ಟಿ ಕೊಟ್ಟು. ಹೌದು, 5 kg ಬೇಕು ಅಂದರೆ ಈ ಥರ ಚೀಲ ಕಟ್ಟಿ ಕೊಡಿ. 50 kg ಬೇಕು ಅಂದರೆ ಈ ಥರ ಚೀಲ ಮಾಡಿ ಕೊಡಿ. ಸೊ ಇದಕ್ಕೆ ಬೇಕಾಗಿರೋದೇನು? ಒಂದು ರಾ ಮೆಟೀರಿಯಲ್ ಬೇಕು. ಸೈನಿಕ್ ಎಂಟರ್ಪ್ರೈಸಸ್ ನಿಟ್ಟೂರು ನಿಮಗೆ ಸಪ್ಲೈ ಕೊಡ್ತಾರೆ. ಮಷಿನ್ ಬೇಕು. ಸೈನಿಕ್ ಎಂಟರ್ಪ್ರೈಸಸ್ ನಿಟ್ಟೂರು, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ ನಿಮಗೆ ಸಪ್ಲೈ ಕೊಡ್ತಾರೆ. ಸೊ ಅದೇ ಥರ ಶಿವಮೊಗ್ಗ ಮತ್ತು ಭದ್ರಾವತಿ ಸುತ್ತಮುತ್ತ ಇರ್ತಕ್ಕಂಥ ಜನಗಳಿಗೆ ಉಪಯೋಗ ಆಗಲಿ ಅಂತ ಇವಾಗ ಇಲ್ಲಿ ಭದ್ರಾವತಿನಲ್ಲಿ ಚಂದ್ರ ಸರ್ ಅವರ ಹ್ಯಾಂಡ್ ಓವರ್ನಲ್ಲಿ ಇಲ್ಲಿ ಬ್ರಾಂಚ್ ಆಫೀಸ್ನ ಓಪನ್ ಮಾಡಿದ್ದೀವಿ. ನೀವು ಇಲ್ಲಿ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇಷ್ಟು ಹೇಳ್ತಾ ಎಲ್ಲರೂ ಚೆನ್ನಾಗಿರಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಬಿಸ್ನೆಸ್ ಮಾಡೋರು ಮುಂದೆ ಬನ್ನಿ, ದುಡ್ಕೊಳೋರು ಮುಂದೆ ಬನ್ನಿ ಅಂತ ಹೇಳ್ತಾ, ಸರ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಕೊನೆಗೆ ಜನಗಳಿಗೆ? ಕಷ್ಟಪಟ್ಟು ದುಡಿತೀನಿ ಅನ್ನೋರಿಗೆ ಒಳ್ಳೇದಿದೆ, ಮಾಡಿರಿ, ಖುಷಿಯಾಗಿದೆ ಅಂತ ಹೇಳ್ತೀನಿ. ಹೌದಲ್ವಾ? ಓಕೆ, ನಾಳೆ ಇದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗುತ್ತೆ. ಯಾರಾದರೂ ಫೋನ್ ಮಾಡಿದರೆ ಅವ್ರನ್ನ ಕಾಂಟ್ಯಾಕ್ಟಲ್ಲಿ ಮಾಡ್ಕೊಳ್ಳಿ. ಈಗ ತುಂಬ ಜನ ಬಂದು ನೋಡಿ ಹೋಗಿದ್ದಾರೆ ಸರ್. ತುಂಬ ಜನ ಬಂದಾರೆ ಸರ್. ಹಾವೇರಿ, ಸಿರ್ಸಿ ಮತ್ತೆ ಗೋಕಾಕು, ತುಂಬಾ ಜನ ಡೈಲಿ ಫೋನ್ ಮಾಡ್ತಾನೆ ಇರ್ತಾರೆ. ಈಗ ನಿನ್ನೆ ಸಿರ್ಸಿಯಲ್ಲಿ ಬಂದು ಹೋಗ್ಯಾರೆ. ಮತ್ತೆ ಇಲ್ಲಿ ನಮ್ಮ ಉತ್ತಾ ಕಾಲೋನಿಯಲ್ಲಿ ಟೀಚರ್ಸ್, ಅವರು ಕರಿಕೆರೆದ ಟೀಚರ್ಸ್ ಬಿಸ್ನೆಸ್ಸಿಗೆ ಹಾಕೊಡ್ಬೇಕು ಅಂತೇಳಿ ನಿನ್ನೆ ಬಂದು ಡೆಮೋ ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ.
ಓಕೆ ನೋಡಿ ಸ್ನೇಹಿತರೆ 6 ತಿಂಗಳಿಂದ ಮಾಡ್ತಾವ್ರೆ, ಕರೆಕ್ಟ್ ಅಲ್ಲ ಸರ್? ಹೌದು. ಇದುವರೆಗೂ ಮಷೀನಲ್ಲಿ ಏನಾರ ಸಣ್ಣ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಮಿಷಿನಲ್ಲಿ ಒಂದು ಬೋಲ್ಟ್ ನಟ್ಟು ನಾವು ಟೈಟ್ ಮಾಡಿಲ್ಲಲ್ಲ, ಲೂಸು ಮಾಡಿಲ್ಲ, ಮಾಡಿಲ್ಲ, ಬೆಲ್ಟ್ ಒಂದು ಮಾತ್ರ ಚೇಂಜ್ ಮಾಡ್ಕೊಂಡಿದ್ದೀರಾ? ಚೇಂಜ್ ಮಾಡ್ಕೊಂಡಿದ್ದೀವಿ. ಏನಾಯ್ತು ಬೆಲ್ಟು? ಇದು ಬೆಲ್ಟ್ ಓಕೆ ಇದು ಬೆಲ್ಟ್ ಕಟ್ ಆಗಿತ್ತಲ್ಲ? ಓಕೆ ಕಟ್ ಆಯಿತು, ಅಷ್ಟು ಬಿಟ್ಟರೆ ಏನು ಸಮಸ್ಯೆ ಇಲ್ಲ. ಪ್ರಾಬ್ಲಮ್ ಇಲ್ಲ. ಓಕೆ ಡನ್, ನಡೀತಾ ಇದೆ. ಓಕೆ ಇದನ್ನು ಬಿಚ್ಚಿದಾಗ ಮಾರ್ಕ್ ಮಾಡ್ಕೊಂಡಿದ್ದೀರಾ ಹಾಕ್ಲಿಕ್ಕೆ? ಓಕೆ ಇದು ಚೇಂಜ್ ಮಾಡ್ಕೊಂಡ್ರೆ ಇದನ್ನು? ಇಲ್ಲ ಮಾಡಿಲ್ಲ, ಇದು ಇಲ್ಲಿ ಯಾವುದು? ಹೌದಾ? ಓಕೆ ಸರಿ ಇರಲಿ, ಪರವಾಗಿಲ್ಲ, ನಡೀತಾ ಇದೆ, ನಡೀಲಿ. ಅದಕ್ಕೆ ನಡೀತಾ ಇದೆ ಅಂದ್ಬಿಟ್ಟು ಸುಮ್ಮನೆ ಇದೆಯೇ. ಹಾಕಿದ್ದು ರೆಡ್ ಬಟ್ಟೆ ಹಾಕಿದ್ದು. ನೋಡಿ ಸ್ನೇಹಿತರೆ, ಈ ಕಡೆಯಿಂದ ಬಟ್ಟೆ ಹಾಕಿದರೆ ಎಳ್ಕೊಳತ್ತೆ, ಇಲ್ಲಿ ದಾರ ಆಗಿ ಆಚೆಗಡೆ ಬರುತ್ತೆ. ಮನೆಯಲ್ಲೇ ಇಟ್ಕೊಂಡು ಆರಾಮಾಗಿ ದುಡಿತಕ್ಕಂಥ ಒಂದು ದುಡಿಮೆ. ಶೋಕಿ ಮಾಡೋರಿಗೆ ಈ ಕೆಲಸ ಅಲ್ಲ, ನಾನು ಮೊದಲೇ ಹೇಳ್ತಾ ಇದ್ದೀನಿ. ಶೋಕಿ ಮಾಡಿಕೊಂಡು ತಿರುಗಾಡೋರಿಗೆ ಈ ಕೆಲಸ ಅಲ್ಲ. ತಾಳ್ಮೆಯಿಂದ ಮಾಡ್ಕೊಂಡವ್ರು ಈ ಬಿಸ್ನೆಸ್ಸಲ್ಲಿ ದೊಡ್ಡದಾಗಿ ಮಾಡ್ಕೊಂಡು ಹೋಗ್ಬೋದು ಇದನ್ನು. ತಾಳ್ಮೆಯಿಂದ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಶೋಕಿ ಮಾಡೋರು ಲಿಫ್ಟಿಗೆ ಹಾಕ್ಕೊಂಡು ಊರು ತಿರುಗೋರಿಗೆ ಈ ಬಿಸ್ನೆಸ್ ಅಲ್ಲ. ಏನಂತೀರಕ್ಕ? ಹೌದು. ಹಾಂ, ನೀವು ನಮಗೆ ಮಿಷನ್ ಕೊಡುವಾಗ ಹೇಳಿದ್ದೆ ಅದು, ತಾಳ್ಮೆಯಿಂದ ಕೆಲಸ ಮಾಡಿ ಅಂತ ಅಷ್ಟೇ. ದುಡುಕಿ ಅಯ್ಯೋ ಹಿಂಗೆ ಇಷ್ಟೆಲ್ಲ ಮಾಡಬೇಕಾ, ಈ ಕೆಲಸ ನನ್ನ ಕೈಲಿ ಮಾಡೋಕ್ಕಾಗತ್ತಾ, ಕುರ್ಚಿ ಮೇಲೆ ಅಷ್ಟೊತ್ತಗನ ಕೂತ್ಕೊಳಕ್ಕಾಗತ್ತಾ ಅಂತ ಯೋಚನೆ ಮಾಡಿದರೆ ಈ ಕೆಲಸ ಆಗಲ್ಲ. ಇದು ಇವಾಗ 6 ತಿಂಗಳಿಂದ ರನ್ ಮಾಡ್ತಾ ಇದ್ದೀರಾ. ಏನಾದ್ರು ಇದಕ್ಕೆ ಡಸ್ಟಿಂದ ಏನಾದ್ರು ನಿಮಗೆ ಅಲರ್ಜಿ ಆ ಥರ ಏನಾರು ಏನು ಬಂದಿಲ್ಲಲ್ಲ? ನಾವೆಲ್ಲ ಅದು ಪ್ರಿಕಾಷನ್ ತಗೊಂಡಿದ್ದೀವಿ ಸರ್. ಮಾಡುವಾಗ ಮಾಸ್ಕ್ ಹಾಕೊಂತೀವಿ, ಕ್ಲೀನ್ ಮಾಡುವಾಗ ಮಾಸ್ಕ್ ಹಾಕೊಂತೀರಿ. ಓಕೆ, ಧೂಳಿದೆ ಅಂದ ತಕ್ಷಣ ಈಗ ನಾವು ನೀಟಾಗಿ ಕೈ ವಾಶ್ ಮಾಡ್ಕೊಬೇಕು, ಮುಖ ಎಲ್ಲ ತೊಳಿಬೇಕು. ಪ್ರಾಬ್ಲಮ್ ಬರಲ್ಲ. ಕ್ಲೀನ್ ಮಾಡಬೇಕಾದ್ರೆ ಮಾಸ್ಕ್ ಹಾಕೊಂಡು ಮಾಡೋದು. ಕ್ಲೀನ್ ಮಾಡಬೇಕಾದ್ರೆ ಮಾಸ್ಕ್ ಹಾಕೊಂಡ್ರೆ ಒಳ್ಳೇದು. ನಮಗೆ ಯಾರು ಬಂದು ಕೇಳಿದ್ರು ಸರ್, ನಾವ್ ಏನ್ ಮಾಡ್ತಾ ಇದೀವಿ ಅದನ್ನೇ ಹೇಳ್ತಾ ಇದೀವಿ, ಬಿಟ್ಟು ಬೇರೆ ಏನು ಹೇಳ್ಕೋಬೇಡಿ. ನೀವೇನು ಮಾಡ್ತಾ ಇದ್ದೀರಾ ಅದನ್ನು ಮಾತ್ರ ಹೇಳಿ. ಇದ್ರಾಗ ಏನು ಎಕ್ಸ್ಟ್ರಾ ನಾವು ತೋರಿಸೋದು ಹೇಳೋದು ಏನು ಇಲ್ಲ. ಇದರಲ್ಲಿ ಇಷ್ಟ ಇದ್ರೆ ಮಾಡ್ಕೊತಾರೆ, ಕಷ್ಟವಾದ್ರೆ ಹೋಗ್ತಾರೆ ಅಷ್ಟೇ. ಯಾರಿಗೂ ಕುಣಿಯಕ್ಕೆ ಬರ್ದವಳು ನೆರಡೊಂಕು ಅಂತ ಹೇಳಿ ಕುಣಿಯಕ್ಕೆ ಬರಲಿಲ್ಲ ಅಂತ ಮಷಿನ್ ಸರಿ ಇಲ್ಲ, ಬಿಸ್ನೆಸ್ ಸರಿ ಇಲ್ಲ ಅಂತೇಳಿ ಬಾಯ್ ಬಡ್ಕೊಂತಾರಲ್ಲ, ಅವ್ರಿಗೆ ನಾವೇನು ಮಾಡೋಕ್ಕಾಗಲ್ಲ. ದುಡ್ಕೊಬೇಕು ಅನ್ನೋ ಮನ್ಸಿದ್ರೆ ದುಡ್ಕೊಂತಾರೆ. ಮಕ್ಕಳು ಮರಿ ಮಾಡ್ತಾವ್ರೆ. ಮಿಷಿನ್ ಕೆಲವು ಕಡೆ ನೋಡಿ ತಗೊಂಡ್ಬರ್ಬೇಕು. ಸುಮ್ಮನೆ ದುಡುಕಿ ಎಲ್ಲೋ ಹೋಗ್ತಾ ಬಂದ್ಬಿಟ್ಟು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ನಾವೇನು ಮಾಡೋಕ್ಕಾಗುತ್ತೆ? ಅದಕ್ಕೆ ಏನು ಮಾಡೋಕ್ಕಾಗೋದಿಲ್ಲ. ರಾ ಮೆಟೀರಿಯಲ್ಲು ಅಷ್ಟೇ. ರಾ ಮೆಟೀರಿಯಲ್ ಬಗ್ಗೆ ಐಡಿಯಾ ನಿಮಗೆ ಬರೋವರೆಗೂ ಹುಷಾರಾಗಿರಬೇಕು. ಅದನ್ನು ಇವಾಗ ತಿರುಪೂರ್ಗೆ ಹೋಗ್ತಾರೆ, 50 ರೂಪಾಯಿ 55 ರೂಪಾಯಿ 48 ರೂಪಾಯಿ ರಾ ಮೆಟೀರಿಯಲ್ ಸಿಗುತ್ತೆ ಅಂತೇಳಿ. ಆದರೆ ಅಲ್ಲಿಂದ ಬರೋದು ಬೇರೆ ರಾ ಮೆಟೀರಿಯಲ್ ಬಂದಿರುತ್ತೆ. ತಗೊಂಡು ಬಂದು ಫೇಲ್ ಆಗಿರೋರು ನನ್ನ ಹತ್ರ ಸುಮಾರು ಜನ ಇದ್ದಾರೆ. ಇವ್ರು ಹೆಂಗೆ ಮಾಡ್ತಾರ ಅವರು? ಪಟಾಕಿ ಆಗಲ್ಲ ಸರ್. ಅವ್ರದೆಲ್ಲ ವಿಡಿಯೋ ನೋಡಿ ಸುಮಾರು ಜನ ಹಂಗೆ ಅಂದ್ರು, ಈ ತರ ಎಲ್ಲ ನೆಗೆಟಿವ್ ಆಗಿ ಮಾತಾಡ್ತಿದಾರಲ್ಲ, ಹೇಗೆ ಏನು ಅಂತ ನಮ್ಮನ್ನ ಕೇಳಿದ್ರು. ನಾವು ನೋಡಿದೀವಿ, ನಾವೇ ಮಾಡ್ತಾ ಇದೀವಲ್ಲ, ನೀವೇ ನೋಡಿ ಅಂತ ಅವರಿಗೆ ಡೆಮೋ ತೋರಿಸಿದಿರಿ. ಕೊಯಮತ್ತೂರಿಂದ ತಂದಿರೋದವನು. ನಾವೇನು ಮಾಡೋದು ಇವಾಗ? 4 ಸತಿ ಒಂದೊಂದು ರೋಲರ್ ಚೇಂಜ್ ಮಾಡ್ಕೊಳಕ್ಕೆ ಕೊಯಮತ್ತೂರ್ಗೆ ಹೋಗಿದ್ದಾನೆ. ಅವರು ರೋಲರ್ ಕೊಟ್ಟಿದ್ದಾರೆ. ನೀವೆಷ್ಟೇ ಸರಿ ಅದ್ರ ರೋಲರ್ ಚೇಂಜ್ ಮಾಡಿರೋನು ಆ ಮಷಿನ್ ಇದೆಯಲ್ಲ, ಈ ಸೆಟ್ಟಿಂಗ್ ಸ್ವಿಚ್ ಚೇಂಜ್ ಆಗಿಬಿಡುತ್ತೆ. ಆಟೋಮೆಟಿಕ್ ಜರುಗ್ಬಿಡುತ್ತೆ ಅದು. ಇವಾಗ ನೀವು ಫಾರ್ವರ್ಡ್ ರಿವರ್ಸ್ ಹೊಡಿತೀರಲ್ಲ, ಈ ಬೆಲ್ಟ್ ಏನಾಗುತ್ತೆ, ಹಿಂದ್ಕು ಮುಂದ್ಕು ಹಿಂಗೆ ಜರುಗ್ ಹೊಡಿತೈತೆ ನೋಡಿ. ಆವಾಗ ಈ ಟವರ್ಗಳು ಏನಿದಾವಲ್ಲ ಇವು ಜರುಗ್ಬಿಡ್ತವೆ. ಜರುಗ್ದಾಗ ಏನಾಗುತ್ತೆ, ಈ ರಬ್ಬರ್ ರೋಲರು ಡ್ರಮ್ ಪಕ್ಕಕ್ಕೆ ಹೋಗ್ತಿದ್ದಂಗೆ ಅಲ್ಲಿ ಉಜ್ಜಿಬಿಡುತ್ತೆ. ಅದು ಒಂದ್ಸತಿ ಉಜ್ಜಿತು, ಒಂದ್ಸತಿ ಲೈನ್ ಬಿತ್ತು ಅಂದರೆ ಇನ್ನು ಮುಗೀತು, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಈ ಮಷಿನ್ನಲ್ಲಿ ನೀವು 100 ಸತಿ ಅಲ್ಲ 1000 ಸತಿ ದಿನ ಬೆಳಗ್ಗೆ ಎದ್ರೂ ರಿವರ್ಸ್ ಫಾರ್ವರ್ಡ್ ಮಾಡ್ತಾನೇ ಇರಿ, ಒಂದು ಚೂರಿ ಶೇಕ್ ಆಗೋದಿಲ್ಲ. ಇದು ಆ ಡಿಸೈನಲ್ಲಿ ಇದನ್ನು ಮಾಡಿರೋದು.
ಇದನ್ನು ಮಾಡಲಿಕ್ಕೆ ನಾವು ಎಷ್ಟು 6 ತಿಂಗಳಿಂದ ಮೆಂಟ್ಲಾಗಿರೋದು, ಆಮೇಲೆ ಅಲ್ವಾ ಸಕ್ಸಸ್ ಆಗಿದ್ದು ನಮ್ಮದು. ಇದು ಇದಕ್ಕಿಂತ ನೆಕ್ಸ್ಟ್ ಇವಾಗ ಇನ್ನೊಂದು ಅಪ್ಗ್ರೇಡ್ ಮಾಡಿದ್ದೀವಿ. ಇವಾಗ ಏನಿದು ಬ್ಲಾಕ್ ಇದೆಯಲ್ಲ, ಇದು ಇದೆಯಲ್ಲ, ಇದು ಇದು ಬ್ರ್ಯಾಕೆಟು, ಇದನ್ನು ಫುಲ್ಲು ನಾವಿಲ್ಲಿ ಬ್ಲ್ಯಾಕ್ನ ಕುಂಡಿಸ್ಬಿಟ್ಟಿದ್ದೀವಿ ಇಲ್ಲಿಗೆ. ಅಲ್ಲಿಂದ ಇದಕ್ಕೊಂದು ಸಪೋರ್ಟು. ಇನ್ನು ಅದನ್ನು ಯಾವುದೇ ಕಾರಣಕ್ಕೂ ಅಳ್ಳಾಡಂಗಿಲ್ಲ. ಇದರಲ್ಲಿ ಒಂದು ಪಕ್ಷ ನೀವು ನೋಡ್ಕೊಂಡಿಲ್ಲ ಅಂದರೆ ಮೇ ಬಿ ಇದು ಬೋಲ್ಟು ಲೂಸ್ ಆಗಬಹುದು. ಇದು ಈ ಬೋಲ್ಟುಗಳು ಕೆಳಗಡೆಯಿಂದ, ಅದರಲ್ಲಿ ಅದು ಆಗಂಗೆ ಇಲ್ಲ, ಫಿಕ್ಸ್ ಅದು. ನೀವು ಅದನ್ನು ಹಂಗೆ ಎತ್ತಿ ಹಂಗೆ ಇಟ್ಕೊಬೋದು ಅದನ್ನು. ಈ ಬೋಲ್ಟ್ಗಳು ಇವ್ಯಾವ ಅವಶ್ಯಕತೆನೇ ಇಲ್ಲ. ಇವು ಮಿನಿಮಮ್ ಗ್ಯಾಪ್ ಏನು ಅಡ್ಜಸ್ಟ್ ಮಾಡಿರ್ತೀವಿ ಅದಕ್ಕಿಂತ ಕ್ಲೋಸ್ ಆಗೋದೇ ಇಲ್ಲ. ಆ ಥರ ಒಂದು ಸಿಸ್ಟಮಲ್ಲಿ ಮಾಡಿದ್ದೀವಿ ಇವಾಗ. ಆದರೆ ಇದು ದಾರದ ಕ್ವಾಲಿಟಿ ಏನಿದೆಯಲ್ಲ, ಇದಕ್ಕೂ ಇನ್ನೂ ಚೆನ್ನಾಗಿ ಬರ್ತಾಯಿದೆ ಅದರಲ್ಲಿ. ಅದಕ್ಕೇನು ಮೆಕ್ಯಾನಿಸಮ್ನಲ್ಲಿ ಏನು ಚೇಂಜಸ್ ಮಾಡಬೇಕು ಎಲ್ಲ ಮಾಡಿದ್ದೀವಿ. ಇದು ಫಸ್ಟು ಬೇಸಿಕ್ ಮಿಷಿನ್ ಇತ್ತು, ಇದು ಸೆಕೆಂಡ್ ಮಷಿನ್ ಆಯಿತು ನಿಮಗೆ ಕೊಟ್ಟಿದ್ದಾಗ. ಇವಾಗ ನೆಕ್ಸ್ಟ್ ಏನು ಬಂದಿದ್ದಲ್ಲ, ಥರ್ಡ್ ಜನ್ರೇಷನ್ ಮಷಿನ್ ಬಂದಿದ್ದಲ್ಲ, ಅದನ್ನು ನಾವು ಇವಾಗ ಏನು ಮಾಡಿದ್ದೀವಿ, ಮೋಟ್ರು ಸ್ಪೀಡ್ ಬೇಕಾದ್ರೆ ಮಾಡ್ಕೊಬೋದು, ಮೋಟ್ರ್ ಸ್ಪೀಡ್ ಮಾಡ್ಕೊಬೋದು. ಆದರೆ ನಿಮ್ಮ ಕಂಟ್ರೋಲ್ ಇರಲ್ಲ ಅಷ್ಟೇ. ಕಂಟ್ರೋಲಿಗೆ ಸಿಗಲ್ಲ ಬಟ್ಟೆ. ನೀವೇನು ಸ್ಪೀಡಾಗಿ ಕೊಡ್ತಿರಲ್ಲ ಬಟ್ಟೆನ, ಕಂಟ್ರೋಲಿಗೆ ಸಿಗಲ್ಲ. ಸೊ ಹಂಗಾಗಿ ಅದನ್ನು ನನಗೆ ಮಾಡಿಕೊಡಿ ಅಂತಂದರೆ ಅವ್ರಿಗೆ ಮಾಡಿಕೊಡ್ತೀವಿ ಅಷ್ಟೇ. ಏನಿಲ್ಲ, ಜಸ್ಟ್ ಕೆಳಗಡೆಗೆ ಆ ಮೋಟ್ರಿಗೆ ಒಂದು ಪುಲ್ಲಿ ಬರುತ್ತೆ, ಅದು 2 ಇಂಚು ಪುಲ್ಲಿ ಹಾಕಿರ್ತೀವಿ. ಅದನ್ನು 2.5 ಇಂಚು ಮಾಡಿದರೆ ಸಾಕು. ಇದ್ರಾಗ ಏನು ಸ್ಪೀಡ್ ಬರ್ತಾ ಇದೆ ಇದಕ್ಕೆ ಡಬಲ್ ಆಗಿ ಹೋಗ್ಬಿಡುತ್ತೆ. ಆದರೆ ನಿಮಗೆ ಕಂಟ್ರೋಲ್ ಬೇಕದು. ಇಲ್ಲಿ ಬಂದಾಗ ಕೇಳಿದ್ರು, ಇದು ಸ್ಪೀಡ್ ಇಷ್ಟೇನಾ, ಸ್ಲೋ ಆಗುತ್ತಾ ಮತ್ತೆ ಹೈ ಆಗುತ್ತಾ ಅಂತ. ಏನಿಲ್ಲ, ಏನ್ ಸ್ಪೀಡ್ ಇದೆ ಇದೇ ಇರೋದು. ಸ್ಪೀಡ್ ಜಾಸ್ತಿ ಆದ್ರೆ ಇನ್ನೊಂದು ದಾರದ ಕ್ವಾಲಿಟಿ ಹೊರಟೋಗುತ್ತಲ್ಲ, ದಾರ ಡ್ಯಾಮೇಜ್ ಜಾಸ್ತಿ ಬರುತ್ತೆ, ಕ್ವಾಲಿಟಿ ಬರಲ್ಲ. ಅವಾಗ ತಗೊಂಡವ್ರು ರಿಜೆಕ್ಟ್ ಮಾಡ್ತಾರೆ. ಅದು ಹೇಳಿರೆ ಸರ್ ಹೈ ಸ್ಪೀಡ್ ಆಗುತ್ತಾ ಲೋ ಸ್ಪೀಡ್ ಆಗುತ್ತಾ ಅಂತ ಫೋನಲ್ಲೆಲ್ಲ ಕೇಳ್ತಾರೆ. ನೋಡಿ, ಸ್ಪೀಡ್ ಬೇಕಾದ್ರೆ ಮಾಡ್ಕೊಡ್ತೀನಿ, ಆದರೆ ಕ್ವಾಲಿಟಿ ಬರಲ್ಲ ದಾರ ಅಂತ ಹೇಳಿದ ಮೇಲೆ ನಿಧಾನವಾಗಿ ಮಾಡೋದು ಚೆನ್ನಾಗಿ ಬರುತ್ತೆ. ಅದನ್ನ ನೋಡ್ಬೇಕು. ಮಾಡಿನೂ ಪ್ರಯೋಜನ ಇಲ್ಲ. ಅಂದ್ರೆ ತುಂಬಾ ಜಾಸ್ತಿ ಮಾಡ್ಬೇಕು ಅನ್ನೋ ಕೇಳ್ತಿರ್ತಾರೆ. ಈಗ ಅಲ್ಲಲ್ಲ, ಒಂದು 50 kg ಬೇಕಾದ್ರೂ ಮಾಡ್ಬೋದು, ಆದ್ರೆ ಕ್ವಾಲಿಟಿ ಬರಲ್ವಲ್ಲ. ದಾರ ಪುಡಿಯಾಗಿ ಹೊರಟೋಗುತ್ತೆ ದಾರ. ಏನ್ ಮಾಡ್ತೀರಾ ತಗೊಂಡು? ಏನು ಮಾಡಕ್ ಬರೋದು ಸರ್. ಮಾಡಿದ್ದು ವೇಸ್ಟು. ಒಂದು ಬಟ್ಟೆ ವೇಸ್ಟು, ಕರೆಂಟ್ ವೇಸ್ಟು, ಟೈಮ್ ವೇಸ್ಟು. ಈಗ ತಗೊಂಡೋಗಿ ಯಾವ್ದಾರು ಅಂಗಡಿ ಕೊಡೋಕೆ ಹೋಗ್ತೀರಾ, ಸರ್ ಏನಿದು ಪುಡಿ ಬಂದೈತೆ, ಧೂಳು ಬಂದೈತೆ ಜಾಸ್ತಿ ಅಂತಾರೆ. ಅವಾಗ ಏನು ಮಾಡ್ತೀರಾ? ರಿಜೆಕ್ಟ್ ಮಾಡ್ತಾರೆ. ಲಾಸ್ ಆಗಿದೆ ಯಾರಿಗೆ? ಅತಿ ಆಸೆ ಬಿದ್ದು ನೀವು ಸ್ಪೀಡ್ ಮಾಡ್ಕೊಂಡ್ರಿ, ಅದು ಕ್ವಾಲಿಟಿ ಹೋಯ್ತು. ತಪ್ಪು ಯಾರ್ದು? ನಮ್ದೇ ತಪ್ಪು. ನಾವು ದುಡುಕಿ ನಿರ್ಧಾರ ಮಾಡಬಾರ್ದು. ಮತ್ತೆ ತಾಳ್ಮೆಯಿಂದ ನೀವು ಹೇಳಿದ್ರಲ್ಲ, ತಾಳ್ಮೆಯಿಂದ ಈ ಕೆಲಸ ಶುರು ಮಾಡ್ರಿ, ಸಕ್ಸಸ್ ಇದೆ ಅಂತ. ಅದೇ ತರಾನೇ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ನಮಗೆ ಗೊತ್ತಿದ್ದ ನಿಮಗೆ ತಿಳಿಸ್ಕೊಟ್ವಿ. ನಿಮಗೆ ಗೊತ್ತಿದ್ನ ಯಾರಾದರೂ ಬಂದು ಕೇಳಿದರೆ ಅವ್ರಿಗೆ ತಿಳಿಸ್ಕೊಡಿ ಅಷ್ಟೇ. ಮಾಡೋರು ಮಾಡ್ಕೊಂಡು ಹೋಗ್ಲಿ, ಕಷ್ಟವಾದವ್ರು ಬಿಟ್ಟು ಹೋಗ್ಲಿ. ಒಂದು 20 ಜನದ ಮೇಲೆ ಬಂದಿದ್ದಾರೆ ಸರ್. ನಿನ್ನೆ ನಾವು ಕುತ್ಕೊಂಡು ಲೆಕ್ಕ ಹಾಕ್ತಿದ್ವಿ, ಎಷ್ಟು ಜನ ಬಂದವರೆಲ್ಲ ತಗೊಳ್ತಾರೆ ಅಂತಲ್ಲ, ಅವರಿಗೊಂದು. ಹೌದು, ಅಲ್ಲ ಇವತ್ತು ನೋಡ್ತಾ ಇದ್ದಾರೆ. ಇವಾಗ ಹಬ್ಬಗಳು ಜಾಸ್ತಿ ಬರ್ತಾ ಇದಾವಲ್ಲ, ಹಂಗಾಗಿ ಅವ್ರಿಗೆ ಇವಾಗ ದುಡ್ಡು ಕಾಸಿಗೆ ಸಮಸ್ಯೆ ಇರುತ್ತೆ. ಹಂಗಾಗಿ ಬರ್ತಾರೆ, ನಿಧಾನಕ್ಕೆ ಬರ್ತಾರೆ. ಅವರು ಮಾಡಬೇಕು, ದುಡಿಕೊಬೇಕು ಅನ್ನೋದೊಂದು ಉದ್ದೇಶ ಇರುತ್ತೆ. ನಿಧಾನಕ್ಕೆ ಬರಲಿ ಬಿಡಿ, ನಿಧಾನಕ್ಕೆ ತೊಗೊಂಡೋಗ್ಲಿ. ನಮಗೇನು, ನಮ್ಮ ಕೈಲಿ ಮಷಿನ್ ಇವಾಗ ಬಂದು ದಿನಕ್ಕೆ 2-3 ಮಷಿನ್ ಹೋಗ್ತಾ ಇದ್ದಾವೆ. ನಮ್ಮ ಕೈ ಮ್ಯಾನುಫ್ಯಾಕ್ಚರಿಂಗ್ ಭಾಳ ಕಷ್ಟ ಆಗಿದೆ. ನಿಧಾನಕ್ಕೆ ಬರಲಿ. ನಾವು ಕೊಡೋದು ಕಡಿಮೆ ಮಷಿನ್ ಆದ್ರೂ ಕ್ವಾಲಿಟಿ ಪಕ್ಕ ಇರಬೇಕು, ಅಷ್ಟೇ ನಮ್ಮ ಉದ್ದೇಶ ಸರ್. ಸಾಕು, ನೋಡ್ಕೊತಾರೆ, ಮಾಡೋರು ಮಾಡ್ಕೊತಾರೆ ಅಷ್ಟೇ. ನಮಸ್ತೆ ಸ್ನೇಹಿತರೆ, ಧನ್ಯವಾದಗಳು.